ವಯನಾಡು ದುರಂತ ಪ್ರದೇಶಕ್ಕೆ ಯೂನಿವರ್ಸಲ್ ಸ್ಟಾರ್ ಎಂಟ್ರಿ ಆಗಿದೆ. ಆದರೆ ಒಬ್ಬ ಸ್ಟಾರ್ ಆಗಿ ಅಥವಾ ಒಬ್ಬ ಹೀರೋ ಆಗಿ ಇಲ್ಲಿಗೆ ಅವರು ಎಂಟ್ರಿ ಕೊಟ್ಟಿಲ್ಲ. ಇಲ್ಲಿಗೆ ಲೆಫ್ಟಿನೆಂಟ್ ಕರ್ನಲ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ ಮೋಹನ್ ಲಾಲ್. ಹಾಗಿದ್ರೆ ವಯನಾಡಿಗೆ ಬಂದಿದ್ಯಾಕೆ? ಅದು ಕೂಡ ಲೆಫ್ಟಿನೆಂಟ್ ಕರ್ನಲ್ ಆಗಿದ್ ಯಾವಾಗ? ಈ ಪ್ರಶ್ನೆಗಳು ಸಹಜವಾಗಿ ಇದೀಗ ಕುತೂಹಲವನ್ನ ಮೂಡಿಸ್ತಾ ಇದೆ. ಜನರ ಕಷ್ಟವನ್ನ ಕೇಳೋದಕ್ಕೆ ಮಿಲಿಟರಿ ಡ್ರೆಸ್ನಲ್ಲಿ ಮೋಹನ್ ಲಾಲ್ ಹಾಜರಾಗಿದ್ದಾರೆ. ಮೆಪ್ಪಾಡಿ, ಚುರಲ್ಮಲೈ, ಮುಂಡಕೈಗೆ ಭೇಟಿಯನ್ನ ಕೊಟ್ಟಿದ್ದಾರೆ ಮೋಹನ್ ಲಾಲ್. ಅಲ್ಲಿ ಯಾವ ರೀತಿಯಾದಂಥ ಪರಿಸ್ಥಿತಿ ಇದೆ ಅನ್ನೋದನ್ನ ಖುದ್ದು ಅವರೇ ನೋಡಿದ್ದಾರೆ. ವಯನಾಡು ದುರಂತ ಸ್ಥಳಗಳ ಕಾರ್ಯಾಚರಣೆಯನ್ನ ಪರಿಶೀಲಿಸಿದ್ದಾರೆ ಮೋಹನ್ ಲಾಲ್. ರಾಜಕಾರಣಿಯಾಗೋ, ಚಲನಚಿತ್ರ ನಟನಾಗೋ, ಕಷ್ಟಕ್ಕೆ ಸ್ಪಂದಿಸೋ ಆರ್ಮಿಯಾಗೋ, ವಯನಾಡು ದುರಂತ ಸ್ಥಳಗಳ ಕಾರ್ಯಾಚರಣೆಯನ್ನ ಪರಿಶೀಲಿಸುವಂತ ಕೆಲಸಕ್ಕೆ ಮೋಹನ್ ಲಾಲ್ ಮುಂದಾಗಿರೋದು. ಕಾರ್ಯಾಚರಣೆ ಜಾಗಕ್ಕೆ ಖುದ್ದು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಪ್ರವಾಹದ ಎದುರು ಕಟ್ಟಿದ್ದ ಬ್ರಿಡ್ಜ್ಗೆ ಮೋಹನ್ ಲಾಲ್ ಪ್ರಶಂಸೆಯನ್ನ ಕೂಡ ಇದೇ ಸಂದರ್ಭದಲ್ಲಿ ವ್ಯಕ್ತಪಡಿಸಿದ್ದಾರೆ. ವಯನಾಡು ದುರಂತ ಜಾಗಕ್ಕೆ ಯೂನಿವರ್ಸಲ್ ಸ್ಟಾರ್ ಎಂಟ್ರಿ ಕೊಟ್ಟಿರೋದು. ಫಿಲಂ ಸ್ಟಾರ್ ಆಗಿ ಅಲ್ಲ, ಲೆಫ್ಟಿನೆಂಟ್ ಕರ್ನಲ್ ಆಗಿ. ಬಹಳ ದಿನಗಳಿಂದಲೂ ಕೂಡ ಅಲ್ಲಿನ ಸೇನಾ ಸಿಬ್ಬಂದಿ ಇನ್ನಿಲ್ಲದಂತ ಪ್ರಯತ್ನ ಪಟ್ಟು ತಮ್ಮ ಜೀವವನ್ನು ಪಣಕ್ಕಿಟ್ಟು ರಕ್ಷಣೆ ಮಾಡ್ತಾ ಇದ್ದಾರೆ. ಅವರಿಗೆ ಇದೇ ಸಂದರ್ಭದಲ್ಲಿ ಅಭಿನಂದನೆಯನ್ನ ಕೂಡ ಸಲ್ಲಿಸ್ತಾ ಇದ್ದಾರೆ. ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಾ. ನೀವು ಕೂಡ ದೃಶ್ಯದಲ್ಲಿ ಗಮನಿಸಿದ್ರಿ. ಸ್ವತಃ ಮೋಹನ್ ಲಾಲ್ ಈ ಒಂದು ಸ್ಥಳಕ್ಕೆ ಭೇಟಿ ಕೊಟ್ಟಿರೋದು. ವಯನಾಡು ಭೂಕುಸಿತದಲ್ಲಿ ಈಗಾಗಲೇ ಸಾವಿನ ಸಂಖ್ಯೆ 300ರ ಗಡಿ ದಾಟ್ತಾ ಇದೆ. ಹೀಗಿರಬೇಕಾದ್ರೆ ಇಲ್ಲಿ ಸಾಕಷ್ಟು ಕಷ್ಟಪಟ್ಟು ರಕ್ಷಣಾ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ. ಇಲ್ಲಿವರೆಗೂ 1500ಕ್ಕೂ ಹೆಚ್ಚು ಸಿಬ್ಬಂದಿಗಳಿಂದ ರಕ್ಷಣಾ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ. ಆ ಕಾರ್ಯಾಚರಣೆಯನ್ನು ನೋಡಲಿಕ್ಕೆ ಖುದ್ದು ಮೋಹನ್ ಲಾಲೇ ಎಂಟ್ರಿ ಕೊಟ್ಟಿದ್ದಾರೆ. ಯಾವ ಥರದೊಂದು ಪರಿಸ್ಥಿತಿ ಇದೆ, ಅಲ್ಲಿನ ಜನರು ಹೇಗಿದ್ದಾರೆ, ಎಷ್ಟು ರಕ್ಷಣೆ ಆಗಿದೆ, ಸದ್ಯದ ಅಲ್ಲಿನ ಸಿಚುವೇಶನ್ ಏನು, ಇದೆಲ್ಲವನ್ನ ಖುದ್ದು ಅವರೇ ಭೇಟಿ ಕೊಟ್ಟಿದ್ದಾರೆ. ಆದರೆ ಇಲ್ಲಿ ಒಬ್ಬ ಹೀರೋನಾಗಿ ಬಂದಿಲ್ಲ, ಇಲ್ಲಿ ಮಿಲಿಟರಿ ಡ್ರೆಸ್ನಲ್ಲೇ ಮೋಹನ್ ಲಾಲ್ ಎಂಟ್ರಿ ಕೊಟ್ಟಿರೋದು ಲೆಫ್ಟಿನೆಂಟ್ ಕರ್ನಲ್ ಆಗಿ. ಮೋಹನ್ ಲಾಲ್ ಒಬ್ಬ ಅದ್ಭುತ ನಟ ಅನ್ನೋದು ಎಲ್ರಿಗೂ ಗೊತ್ತಿತ್ತು. ಆದರೆ ಲೆಫ್ಟಿನೆಂಟ್ ಕರ್ನಲ್ ಯಾವಾಗಾದ್ರು ಅನ್ನೋದು ಈಗ ತುಂಬ ಜನರ ಪ್ರಶ್ನೆ. ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ವೈರಲ್ ಆಗ್ತಾ ಇದೆ. ಮೋಹನ್ ಲಾಲ್ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಟ್ವೀಟ್ ಮಾಡಿದ್ರು. ಸೋಷಿಯಲ್ ಮೀಡಿಯಾದಲ್ಲಿ ಸ್ಪೆಷಲ್ ಪೋಸ್ಟನ್ನು ಶೇರ್ ಮಾಡಿದ್ರು. ನಟ ಈ ಜನರಿಗೆ ಧೈರ್ಯ ತುಂಬುವಂಥ ಕೆಲಸವನ್ನು ಕೂಡ ಮಾಡಿದ್ರು. ಮತ್ತು ಅಲ್ಲಿ ಶ್ರಮ ವಹಿಸ್ತಿರುವಂಥ ಪ್ರತಿಯೊಬ್ಬ ಯಾರೆಲ್ಲ ಇದ್ದಾರೋ ಕಾರ್ಮಿಕರು ಅವರೆಲ್ಲರಿಗೂ ನನ್ನ ಅಭಿನಂದನೆ ಅಂತ ಕೂಡ ಹೇಳಿದರು. ಸಂತ್ರಸ್ತರಿಗೆ ಪರಿಹಾರ ನೀಡೋಕೆ ಅವಿರತವಾಗಿ ಶ್ರಮಿಸ್ತಿರುವಂಥ ಸೈನಿಕರು, ಸ್ವಯಂ ಸೇವಕರು ಮತ್ತು ವಿವಿಧ ಅಧಿಕಾರಿಗಳ ಶೌರ್ಯ ಮತ್ತು ಸಮರ್ಪಣಾ ಮನೋಭಾವಕ್ಕೆ ನನ್ನದೊಂದು ಸಲಾಂ ಅಂತ ಕೂಡ ಹೇಳಿದರು. ಈಗಾಗಲೇ ಈ ಪೋಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ನೋಡಿ, ಈ ವಯನಾಡು ಸಾಕಷ್ಟು ಕಷ್ಟದಲ್ಲಿ ಇರೋದು ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಕೇವಲ ಕೇರಳದವರು ಮಾತ್ರ ಅಲ್ಲ, ಅಕ್ಕಪಕ್ಕದ ರಾಜ್ಯದವರ ಮನ ಕೂಡ ಕೇರಳದ ಈ ಪರಿಸ್ಥಿತಿಗೆ ಮರುಗ್ತಾ ಇದೆ. ಈಗಾಗಲೇ ಮುಮ್ಮಟ್ಟಿ 20 ಲಕ್ಷ, ದುಲ್ಕರ್ ಸಲ್ಮಾನ್ 15 ಲಕ್ಷ ಕೊಟ್ಟಿದ್ರು. ಇದೀಗ ಸ್ವತಃ ಮೋಹನ್ ಲಾಲ್ ಅಲ್ಲಿನ ಸ್ಥಳಕ್ಕೆ ಭೇಟಿ ಕೊಟ್ಟಿರೋದು. ಮತ್ತು ಅಲ್ಲಿ ತಾತ್ಕಾಲಿಕವಾಗಿ ಒಂದು ಸೇತುವೆ ನಿರ್ಮಾಣ ಮಾಡಲಾಗಿತ್ತು. ಟೆಕ್ನಿಕಲಿ ಸಾಕಷ್ಟು ಸವಾಲುಗಳು ಕೂಡ ಎದುರಾಗಿತ್ತು. ಸೇನಾ ಕಡೆಗಿಂದ ಆ ಒಂದು ಸೇತುವೆಯನ್ನು ನಿರ್ಮಿಸಲಾಗಿತ್ತು. ಈಗಾಗ್ತಿರುವಂಥ ಅನಾಹುತಗಳನ್ನು ತಪ್ಪಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳನ್ನು ಪಡಲಾಗಿತ್ತು. ಇದೆಲ್ಲವನ್ನ ಖುದ್ದು ಮೋಹನ್ ಲಾಲೇ ಸ್ಥಳಕ್ಕೆ ಭೇಟಿ ಕೊಟ್ಟು ನೋಡಿದ್ದಾರೆ. ಜೊತೆಗೆ ಅಲ್ಲಿ ಇದ್ದಂಥ ಸೇನಾನಿಗಳಿಗೆ ಮತ್ತು ಅಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಪ್ರತಿಯೊಬ್ಬ ಸಿಬ್ಬಂದಿಗಳಿಗೆ ಶ್ಲಾಘನೆ, ಅಭಿನಂದನೆಯನ್ನು ಸಲ್ಲಿಸುವಂಥ ಕೆಲಸವನ್ನು ಮಾಡಿದ್ದಾರೆ.
ಇಷ್ಟೆಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರುವ ನಿಮಗೆ ಸಲಾಂ ಅಂತ ಸ್ವತಃ ವೈನಾಡಿಗೆ ತೆರಳಿ ಅದರಲ್ಲೂ ಲೆಫ್ಟಿನೆಂಟ್ ಕರ್ನಲ್ ಆಗಿ ಮೋಹನ್ ಲಾಲ್ ಎಲ್ರಿಗೂ ಅಭಿನಂದನೆ ಸಲ್ಲಿಸಿರೋದು. ಹಾಗಿದ್ರೆ ಮೋಹನ್ ಲಾಲ್ ಯಾವ ರೀತಿಯಾಗಿ ಲೆಫ್ಟಿನೆಂಟ್ ಕರ್ನಲ್ ಆದರು? ಒಬ್ಬ ಸೆಲೆಬ್ರಿಟಿ ಆಗಿದ್ದವರು, ಒಬ್ಬ ನಾಯಕನಾಗಿದ್ದವರು, ಸಿನಿಮಾ ಸ್ಟಾರ್ ಆಗಿದ್ದವರು. ಇದಕ್ಕಿದ್ದ ಹಾಗೇ ಲೆಫ್ಟಿನೆಂಟ್ ಕರ್ನಲ್ ಅಂತ ಹೇಳಿದ್ರೆ ಅದು ಸಹಜವಾಗಿ ಎಲ್ರಿಗೂ ಶಾಕ್ ಆಗುತ್ತೆ. ಇದು ಹೇಗೆ ಸಾಧ್ಯ? ಯಾಕಂದರೆ ಆ ಒಂದು ಯೂನಿಫಾರ್ಮ್ಗೆ ತುಂಬ ಗೌರವ ಇದೆ. ಅದನ್ನು ಯಾರು ಬೇಕೋ ಅವರು ಹಾಕೊಳ್ಳೋಕೆ ಅವಕಾಶ ಇಲ್ಲ. ಅಂಥದ್ರಲ್ಲಿ ಇವ್ರಿಗೆ ಅವಕಾಶ ಇದೆ ಅಂತ ಅಂದರೆ ಮೋಹನ್ ಲಾಲ್ ಅವ್ರಿಗೆ ಹೇಗೆ ಡಿಫ್ರೆಂಟ್ ಅನಿಸ್ತಾರೆ ಅನ್ನೋದು ಕೂಡ ಇಲ್ಲಿ ತುಂಬ ಪ್ರಶ್ನೆಯಾಗಿ ಕಾಡ್ತಾ ಇರೋದು. ನೋಡಿ, ಮೋಹನ್ ಲಾಲ್ ಕರ್ನಲ್ ಆಗಿದ್ದು ಹೇಗೆ? 64 ವರ್ಷದ ಯೂನಿವರ್ಸಲ್ ಸ್ಟಾರ್ ಮೋಹನ್ ಲಾಲ್ ಸೇನೆಯಲ್ಲಿ ಲೆಫ್ಟಿನೆಂಟ್ ಕರ್ನಲ್. ಇದೇ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇರೋದು. ಹೇಗಪ್ಪ ಇದು ಸಾಧ್ಯ ಆಯಿತು? ಸೇನೆಯಲ್ಲಿ ಲೆಫ್ಟಿನೆಂಟ್ ಕರ್ನಲ್ ಹುದ್ದೆಯನ್ನು ಪಡ್ಕೊಳ್ಳೋದು ಅಂತಂದರೆ ಅದು ಅಷ್ಟು ಸುಲಭದ ಮಾತಲ್ಲ. ಸೊ ಹೀಗಿರಬೇಕಾದ್ರೆ 64 ವರ್ಷದ ಯೂನಿವರ್ಸಲ್ ಸ್ಟಾರ್ ಮೋಹನ್ ಲಾಲ್ ಸೇನೆಯಲ್ಲಿ ಲೆಫ್ಟಿನೆಂಟ್ ಕರ್ನಲ್ ಆಗಿದ್ದು ಹೇಗೆ? ಹಾಗಂತ ಮೋಹನ್ ಲಾಲ್ ಟ್ರೈನ್ ಅಪ್ ಆಗಿರುವಂಥ ನೇಮಕವಾಗಿರುವ ಕರ್ನಲ್ ಅಲ್ಲ. ಇದಕ್ಕೆ ಗಮನಿಸಬೇಕಾಗಿರೋ ವಿಚಾರ, ನೇರವಾಗಿ ರಾಷ್ಟ್ರಪತಿಗಳಿಂದ ಸೇನೆಗೆ ಕರ್ನಲ್ ಆಗಿ ಆಯ್ಕೆ ಆಗಿರುವಂಥ ಮೋಹನ್ ಲಾಲ್. ಈಗ ಅವಕಾಶ ಇದೆಯಾ ನೇರವಾಗಿ ಯಾರನ್ನಾದರೂ ಅಥವಾ ಯಾರೋ ಸೆಲೆಬ್ರಿಟಿ ಅನ್ನುವಂಥ ಕಾರಣಕ್ಕೆ ಅವರನ್ನು ಕರ್ನಲ್ ಅಂತ ಆಯ್ಕೆ ಮಾಡೋದು? ಎಸ್, ಆಯಾ ರಾಜ್ಯಗಳ ಸೆಲೆಬ್ರಿಟಿಗಳನ್ನು ಗೌರವಪೂರ್ವಕವಾಗಿ ರಾಷ್ಟ್ರಪತಿ ಆಯ್ಕೆಯನ್ನು ಮಾಡಬಹುದು. ಈ ಹಿಂದೆ ಸಚಿನ್ ಧೋನಿಯನ್ನು ಕರ್ನಲ್ ಆಗಿ ನೇಮಿಸಿದ್ರು ರಾಷ್ಟ್ರಪತಿಗಳು. ಈ ಹಿಂದೆ ಕೂಡ ಕೆಲವು ಸೆಲೆಬ್ರಿಟಿಗಳನ್ನು, ಸಚಿನ್ ಮತ್ತು ಧೋನಿ ಅವರನ್ನು ಕೂಡ ಕರ್ನಲ್ ಆಗಿ ನೇಮಕ ಮಾಡಿದ್ರು ರಾಷ್ಟ್ರಪತಿಗಳು. ಸೇನೆಯನ್ನು ಹುರಿದುಂಬಿಸೋಕೆ ಸೆಲೆಬ್ರಿಟಿಗಳನ್ನು ನೇಮಿಸಲಾಗುತ್ತೆ. ಸದ್ಯ ಕೇರಳದಿಂದ ಲೆಫ್ಟಿನೆಂಟ್ ಕರ್ನಲ್ ಆಗಿದ್ದಾರೆ ಮೋಹನ್ ಲಾಲ್. ಸೇನೆಗೆ ಸಮವಸ್ತ್ರ ಧರಿಸಿ ಸೇನಾ ನೆಲೆಗಳಿಗೂ ಕೂಡ ಮೋಹನ್ ಲಾಲ್ ಭೇಟಿಯನ್ನು ಕೊಡಬಹುದು. ಅವರಿಗಿರುವಂಥ ಅವಕಾಶ ಇದು. ಈ ಥರ ಒಂದೊಂದು ಅವಕಾಶವನ್ನು ಕೊಡಲಾಗತ್ತೆ. ಅದರಲ್ಲಿ ಇವರು ಸೇನೆಗೆ ಸಮವಸ್ತ್ರವನ್ನು ಧರಿಸಿ ಸೇನಾ ನೆಲೆಗೂ ಕೂಡ ಅವ್ರು ಹೋಗಬಹುದು. ಅದಕ್ಕೆ ಅವಕಾಶ ಇದೆ. ಯುದ್ಧ ನಡೆದ್ರೆ ಅಲ್ಲೂ ಕೂಡ ಸಮವಸ್ತ್ರದಲ್ಲೇ ಭೇಟಿ ಕೊಟ್ಟು ಹುರಿದುಂಬಿಸುವ ಕೆಲಸವನ್ನು ಮಾಡಬಹುದು. ರಕ್ಷಣಾ ಕಾರ್ಯಾಚರಣೆಯಲ್ಲೂ ಕೂಡ ಭಾಗವಹಿಸಿ ಸಲಹೆ ಸೂಚನೆಗಳನ್ನು ಕೊಡಬಹುದು. ಒಬ್ಬ ಆರ್ಮಿ ಕರ್ನಲ್ಗೆ ಏನು ಗೌರವ ಸಿಗುತ್ತೆ ಆ ಗೌರವ ಮೋಹನ್ ಲಾಲ್ಗೂ ಕೂಡ ಸಿಗುತ್ತೆ. ಸೇನಾ ಪೆರೇಡ್ಗಳಲ್ಲಿ ಭಾಗವಹಿಸಿ ಗೌರವವನ್ನು ಸ್ವೀಕರಿಸಬಹುದು. ಅಂದರೆ ರಾಷ್ಟ್ರಪತಿಗಳು ಇವರನ್ನು ಆಯ್ಕೆ ಮಾಡ್ತಾರೆ. ಆ ರಾಜ್ಯದ ರಾಷ್ಟ್ರಪತಿಗಳು ಆಯ್ಕೆ ಮಾಡುವಂಥದ್ದು ಆ ರಾಜ್ಯಗಳ ಸೆಲೆಬ್ರಿಟಿಗಳನ್ನು. ಯಾಕಂದರೆ ಹುರಿದುಂಬಿಸುವಂಥ ಕೆಲಸವನ್ನು ಮಾಡುವಂಥ ಕಾರಣಕ್ಕಾಗಿ. ಸೊ ಈ ಹಿನ್ನೆಲೆಯಲ್ಲಿ ಕೇರಳದಲ್ಲಿ ಲೆಫ್ಟಿನೆಂಟ್ ಕರ್ನಲ್ ಆಗಿ ಮೋಹನ್ ಲಾಲ್ ಅವರ ಆಯ್ಕೆ ಆಗಿದೆ. ಸಾಕಷ್ಟು ಮಾನಸಿಕವಾಗಿ ಕುಗ್ಗಿ ಹೋಗಿರ್ತಾರೆ ಈ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಅಥವಾ ಇಂಥದ ಕಷ್ಟದ ಪರಿಸ್ಥಿತಿಯನ್ನು ಎದುರಿಸುವಂಥ ಸಂದರ್ಭದಲ್ಲಿ. ಅಂಥ ಸೇನಾನಿಗಳಿಗೆ ಹುರಿದುಂಬಿಸುವಂಥ ಕೆಲಸವನ್ನು ಮಾಡಲಾಗತ್ತೆ. ಮತ್ತು ಮೋಹನ್ ಲಾಲ್ ಅಂತ ಸೆಲೆಬ್ರಿಟಿಗಳು ಈ ರೀತಿಯಾಗಿ ಸಮವಸ್ತ್ರವನ್ನು ಧರಿಸಿ ಫೀಲ್ಡಿಗೆ ಎಂಟ್ರಿ ಕೊಟ್ಟಾಗ ಇದನ್ನು ನೋಡಿ ಬೇರೆಯವರು ಕೂಡ ಉತ್ಸುಕರಾಗ್ತಾರೆ. ನಾವು ಸೇನೆಗೆ ಸೇರಬೇಕು ಅಂತ ಅಟ್ರಾಕ್ಟ್ ಆಗ್ತಾರೆ. ಇವರನ್ನು ನೋಡಿ ಕಲಿಯುವವರು ತುಂಬ ಜನ ಇರ್ತಾರೆ. ಅದಕ್ಕೆ ಇವರನ್ನು ಸೆಲೆಬ್ರಿಟಿಗಳು ಅಂತ ಕರೀತಾರೆ. ಅದಕ್ಕೇ ಯಾವುದೇ ಸೆಲೆಬ್ರಿಟಿಗಳು ಏನಾದರೂ ತಪ್ಪು ಮಾಡಿಬಿಟ್ರೆ ಎಲ್ಲರೂ ಯಾಕೆ ಅಯ್ಯೋ ಹಾಗಾಯಿತು ಹೀಗಾಯಿತು ಅನ್ನೋದು ಅಂದರೆ ಇದೇ ಕಾರಣಕ್ಕೆ. ಒಬ್ಬ ಸೆಲೆಬ್ರಿಟಿ ಅಂತ ಅನ್ನಿಸ್ಕೊಂಡವರು ಅಥವಾ ತುಂಬ ಫ್ಯಾನ್ ಫಾಲೋಯಿಂಗ್ ಇದೆ ಅಂತ ಅನ್ನಿಸ್ಕೊಂಡವರು ಜನ ಮೆಚ್ಚುವ ದೇಶ ಕಾಯುವ ಕೆಲಸವನ್ನು ಮಾಡ್ತಾರೆ ಅಥವಾ ಆ ಹುದ್ದೆಯಲ್ಲಿ ಇದ್ದಾರೆ, ಈ ಥರದೊಂದು ಮೆಸೇಜ್ ಪಾಸ್ ಆದಾಗ ಇವರ ಅಭಿಮಾನಿಗಳು, ಇವರ ಫಾಲೋವರ್ಸ್ಗಳು ಕೂಡ ನಾವು ಸೇನೆಗೆ ಸೇರಬೇಕು ಅನ್ನುವಂಥ ಹುಮ್ಮಸ್ಸು ಬರುತ್ತೆ. ಆ ಹುಮ್ಮಸ್ಸನ್ನು ಹುರಿದುಂಬಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಥರ ಅವಕಾಶ ಇದೆ. ರಾಷ್ಟ್ರಪತಿಗಳು ಇದಕ್ಕೆ ಅವಕಾಶವನ್ನು ಕೊಡಬೇಕು. ಆ ಕಾರಣಕ್ಕಾಗಿ ಇಲ್ಲಿ ಮೋಹನ್ ಲಾಲ್ ಅವರಿಗೆ ಅವಕಾಶ ಸಿಕ್ಕಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇವರು ಯುದ್ಧ ನಡೆದರೂ ಕೂಡ ಅಲ್ಲಿಗೂ ಈ ಸಮವಸ್ತ್ರದಲ್ಲಿ ಹೋಗಬಹುದು. ಅಲ್ಲೂ ಕೂಡ ಹುರಿದುಂಬಿಸುವಂಥ ಕೆಲಸವನ್ನು ಮಾಡಬಹುದು. ಹಾಗಂತ ಇವ್ರಿಗೇನು ಟ್ರೈನ್ ಅಪ್ ಆಗಿರೋದಿಲ್ಲ. ಈಗ ಸಾಮಾನ್ಯವಾಗಿ ಮಿಲಿಟರಿ ಅಂತ ಅಂದಾಗ ಕಂಪ್ಲೀಟಾಗಿ ಟ್ರೈನ್ ಅಪ್ ಆಗಿರಲೇಬೇಕು ಅನ್ನೋದಿದೆ. ಅದೇ ಈ ಥರ ಆಯ್ಕೆ ಮಾಡ್ತಾರಲ್ಲ, ಆಯಾ ರಾಜ್ಯಗಳ ಸೆಲೆಬ್ರಿಟಿಗಳನ್ನು ಗೌರವಪೂರ್ವಕವಾಗಿ ಆಯ್ಕೆ ಮಾಡ್ಕೊಳ್ತಾರಲ್ಲ, ಇದಕ್ಕೇನು ಟ್ರೈನಿಂಗು ಅಂತೆಲ್ಲ ಏನು ಬೇಕಾಗಿಲ್ಲ. ಇವ್ರಿಗಿಷ್ಟ ಇದ್ದರೆ ಆ ಸ್ಥಳಗಳಿಗೆ ಹೋಗ್ಬೋದು, ಭೇಟಿ ಕೊಡ್ಬೋದು, ಅಲ್ಲಿನ ಸ್ಥಿತಿಗತಿಯನ್ನು ವಿಚಾರಿಸ್ಬೋದು ಮತ್ತು ಅಲ್ಲಿ ಕೆಲಸ ಮಾಡ್ತಾ ಇರುವಂಥ ಸೇನಾನಿಗಳನ್ನು ಅಥವಾ ಅಲ್ಲಿ ಯಾರು ಇರ್ತಾರೆ ಸಿಬ್ಬಂದಿಗಳು, ರಕ್ಷಣಾ ಕಾರ್ಯಾಚರಣೆ ಮಾಡುವವರು, ಅವರನ್ನು ಹುರಿದುಂಬಿಸುವಂಥ ಕೆಲಸವನ್ನು ಕೂಡ ಮಾಡಬಹುದು. ಇದೀಗ ಮೋಹನ್ ಲಾಲ್ ಮಾಡ್ತಾ ಇರೋದು ಕೂಡ ಅದೇನೆ.
ನೇರವಾಗಿ ರಾಷ್ಟ್ರಪತಿಗಳಿಂದ ಸೇನೆಗೆ ಕರ್ನಲ್ ಆಗಿ ಆಯ್ಕೆ ಆಗಿದ್ದಾರೆ ಮೋಹನ್ ಲಾಲ್. 64 ವರ್ಷದ ಯೂನಿವರ್ಸಲ್ ಸ್ಟಾರ್ ಮೋಹನ್ ಲಾಲ್ ಸೇನೆಯಲ್ಲಿ ಲೆಫ್ಟಿನೆಂಟ್ ಕರ್ನಲ್ ಆಗಿದ್ದಾರೆ. ಆ ಕಾರಣಕ್ಕಾಗಿ ವೈನಾಡಿಗೆ ಭೇಟಿಯನ್ನು ಕೊಟ್ಟಿರೋದು. ಅಲ್ಲಿ ಪ್ರಮುಖವಾಗಿ ಹಾನಿ ಆಯ್ತಲ್ಲ, ಆ 3 ಪ್ರದೇಶಗಳನ್ನು ಖುದ್ದಾಗಿ ಮೋಹನ್ ಲಾಲ್ ಅವರೇ ವೀಕ್ಷಣೆ ಮಾಡ್ತಾ ಇದ್ದಾರೆ. ಅಲ್ಲಿನ ಸ್ಥಿತಿಗತಿ ಏನು, ಹೇಗೆ ಕಾರ್ಯಾಚರಣೆ ನಡೀತಾ ಇದೆ, ಎಷ್ಟು ಜನರನ್ನು ಸೇಫ್ ಮಾಡಿದ್ದಾರೆ, ಎಷ್ಟು ಜನರ ಆರೋಗ್ಯದ ಮೇಲೆ ಪರಿಣಾಮ ಬೀರಿದೆ, ಎಷ್ಟು ಜನಕ್ಕೆ ಪೆಟ್ಟಾಗಿದೆ, ಈ ಕಾರ್ಯಾಚರಣೆಗೆ ಏನು ಹಿನ್ನಡೆ ಆಗ್ತಾ ಇದೆ, ಇದೆಲ್ಲವನ್ನು ಖುದ್ದು ಮೋಹನ್ ಲಾಲ್ ಅವರೇ ವೀಕ್ಷಣೆ ಮಾಡ್ತಾ ಇದ್ದಾರೆ. ಇದೆಲ್ಲದಕ್ಕೂ ಅವಕಾಶ ಇರೋ ಕಾರಣಕ್ಕಾಗಿಯೇ ರಾಷ್ಟ್ರಪತಿಗಳು ಅವಕಾಶವನ್ನು ಮಾಡಿಕೊಟ್ಟಿರೋದು. ಒಬ್ಬ ಸೆಲೆಬ್ರಿಟಿಯಾಗಿ, ಒಬ್ಬ ಸಿನಿಮಾ ಸ್ಟಾರ್ ಆಗಿ ನಾವೆಲ್ಲ ಮೋಹನ್ ಲಾಲ್ ಅವರನ್ನು ನೋಡಿದ್ವಿ. ಆದರೆ ಇದೀಗ ಒಬ್ಬ ಆರ್ಮಿ ಡ್ರೆಸ್ನಲ್ಲಿರುವಂಥ ಲೆಫ್ಟಿನೆಂಟ್ ಕರ್ನಲ್ ಆಗಿ ನೋಡೋದಕ್ಕೆ ಅವರ ಅಭಿಮಾನಿಗಳಿಗೆ ಖುಷಿ ಅನಿಸ್ತಾ ಇದೆ. ಅದರ ಜೊತೆಗೆ ಎಲ್ರಿಗೂ ಒಂದು ಪ್ರಶ್ನೆ ಕೂಡ ಇತ್ತು, ಅದು ಹೇಗೆ ಸಾಧ್ಯ, ಸಿನಿಮಾ ಮಾಡ್ಕೊಂಡಿದ್ರಲ್ಲ, ಇದಕ್ಕಿದ್ದ ಹಾಗೆ ಲೆಫ್ಟಿನೆಂಟ್ ಕರ್ನಲ್ ಅಂತ ಬೇರೆ ಹೇಳ್ತಾ ಇದ್ದಾರೆ, ಆ ಥರದ್ದೊಂದು ಹುದ್ದೆ ಅಷ್ಟು ಈಸಿಯಾಗಿ ಸಿಕ್ಬಿಡುತ್ತಾ, ಮಾನದಂಡ ಏನು ಹೀಗೆ ಆಯ್ಕೆ ಮಾಡ್ಕೊಳ್ಳೋದಕ್ಕೆ? ಯಾಕಂದರೆ 64 ವರ್ಷ ಈಗ. ಸೊ ಇಂಥ ಸಂದರ್ಭದಲ್ಲಿ ಲೆಫ್ಟಿನೆಂಟ್ ಕರ್ನಲ್ ಅಂದರೆ ಏನು ಕತೆ ಅನ್ನೋದು ಪ್ರಶ್ನೆ ಆಗಿತ್ತು. ಸೊ ಇದಕ್ಕೆ ಅವಕಾಶ ಇದೆ, ವಿಶೇಷವಾದಂಥ ಒಂದು ಅವಕಾಶ. ನೇರವಾಗಿ ರಾಷ್ಟ್ರಪತಿಗಳಿಂದ ಸೇನೆಗೆ ಕರ್ನಲ್ ಆಗಿ ಆಯ್ಕೆ ಆಗುವಂಥ ಅವಕಾಶ ಇದೆ. ಆಯಾ ರಾಜ್ಯಗಳ ಸೆಲೆಬ್ರಿಟಿಗಳನ್ನು ಗೌರವಪೂರ್ವಕವಾಗಿ ರಾಷ್ಟ್ರಪತಿ ಆಯ್ಕೆ ಮಾಡಬಹುದು. ಹಿಂದೆ ಸಚಿನ್ ಧೋನಿಯನ್ನು ಕೂಡ ಕರ್ನಲ್ ಆಗಿ ನೇಮಿಸಿದ್ರು ರಾಷ್ಟ್ರಪತಿಗಳು. ಆ ಫೋಟೋಸ್ಗಳು, ವಿಡಿಯೋಸ್ಗಳು ಕೂಡ ವೈರಲ್ ಆಗಿತ್ತು, ನಿಮಗೆಲ್ಲ ನೆನಪಿರಬಹುದು. ಅದೇ ರೀತಿಯಾಗಿ ಇದೀಗ ಮೋಹನ್ ಲಾಲ್ ಅವರನ್ನು ಕೂಡ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಆ ಕಾರಣಕ್ಕಾಗಿ ಮೋಹನ್ ಲಾಲ್ ಅವರು ಇಂಥದ್ದೊಂದು ಪರಿಸ್ಥಿತಿಯಲ್ಲಿ, ಕೆಟ್ಟ ಪರಿಸ್ಥಿತಿಯಲ್ಲಿ ಸದ್ಯಕ್ಕೆ ವೈನಾಡಿದೆ, ಕೇರಳ ವೈನಾಡಿದೆ. ಯಾಕಂದರೆ ಎಲ್ಲ ಕೊಚ್ಕೊಂಡು ಹೋಗ್ತಾ ಇದೆ, ಆಸ್ತಿ ಪಾಸ್ತಿ ಹಾನಿ ಆಗಿದೆ, ಜೀವ ಹಾನಿ ಆಗಿದೆ. ಇಂಥ ಸಂದರ್ಭದಲ್ಲಿ ತಮ್ಮ ಜೀವವನ್ನು ಮುಡಿಪಾಗಿಟ್ಟು ಈಗ ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇದೆ. ಆ ಕಾರಣಕ್ಕಾಗಿ ನಾವು ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟು ಅವರಿಗೆ ಧೈರ್ಯ ತುಂಬುವಂಥ ಕೆಲಸವನ್ನು ಮಾಡಬೇಕು. ಅವ್ರ ಜೊತೆಗೆ ನಾವು ನಿಂತ್ಕೊಳ್ಬೇಕು, ಅವ್ರಿಗೊಂದು ಸಲಾಮ್ ಹೇಳಬೇಕು. ರಕ್ಷಣಾ ಕಾರ್ಯಾಚರಣೆಯನ್ನು ಮುಂದುವರಿಸೋದಕ್ಕೆ ನಾವು ಇನ್ನಷ್ಟು ಅವರಿಗೆ ಬಲ ತುಂಬಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮೋಹನ್ ಲಾಲ್ ಖುದ್ದು ಸೇನೆಯ ಸಮವಸ್ತ್ರವನ್ನು ಧರಿಸಿಯೇ ಆ ಸ್ಥಳಕ್ಕೆ ಹೋಗಿದ್ದಾರೆ. ಈ ಬಗ್ಗೆ ಮಾತನಾಡಲಿಕ್ಕೆ ನಿವೃತ್ತ ಸೇನಾಧಿಕಾರಿಯಾದಂಥ ಚಂದ್ರಶೇಖರ್ ಸರ್ ನಮ್ಮ ಜೊತೆಗೆ ಲೈವ್ನಲ್ಲಿ ಇದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್. ನಿಜವಾಗ್ಲೂ ಇದು ತುಂಬ ವಿಶೇಷ ಅನಿಸ್ತಿದೆ. ಅಂದರೆ ಈ ಹಿಂದೆ ಕೂಡ ನಾವು ಕೆಲವು ಸೆಲೆಬ್ರಿಟಿಗಳು ಇದೇ ರೀತಿಯಾಗಿ ವಿಶೇಷವಾದಂಥ ಆಹ್ವಾನವನ್ನು ಪಡ್ಕೊಂಡಿದ್ದು, ಗೌರವವನ್ನು ಪಡ್ಕೊಂಡಿದ್ದು ನೋಡಿದ್ವಿ. ಸೊ ನಾರ್ಮಲ್ ಆಗಿ ಸೇನೆಗೆ ಸೇರಬೇಕು ಅನ್ನುವಂಥ ಆಸೆ ತುಂಬ ಜನಕ್ಕೆ ಇರುತ್ತೆ, ಆದರೆ ಅದಕ್ಕೆ ಅವಕಾಶ ಇರೋದಿಲ್ಲ. ಇವತ್ತು ಮೋಹನ್ ಲಾಲ್ ಅವರನ್ನು ನಾವು ಲೆಫ್ಟಿನೆಂಟ್ ಕರ್ನಲ್ ಅಂತ ನೋಡ್ತಾ ಇದ್ದೀವಿ ಅಂದಾಗ ತುಂಬ ಜನಕ್ಕೆ ಪ್ರಶ್ನೆ, ಒಬ್ಬ ಹೀರೋ ಆಗಿದ್ದರು, ಯಾವುದೇ ಟ್ರೈನಿಂಗ್ ಇಲ್ಲ, ಹೇಗೂ ಇಲ್ಲ, ಆದರೂ ಹೇಗೆ ಸಾಧ್ಯ ಅಂತ. ಯಾವ ಥರದೊಂದು ಅವಕಾಶ ಇದೆ, ಇದಕ್ಕೆ ಏನಂತ ಕರೀತಾರೆ ಸರ್ ಪರ್ಟಿಕ್ಯುಲರ್ ಆಗಿ? ಇದಕ್ಕೆ ಇದು ಆನರಿ ರ್ಯಾಂಕ್ ಕೊಡ್ತೀವಿ. ಇದಕ್ಕೆ ಆಕ್ಚುಲಿ ಇದು ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಇಂದ ಸ್ಯಾಂಕ್ಷನ್ ಆಗುತ್ತೆ. ಕೆಲವು ಇಂತಹ ಸಂದರ್ಭಗಳಲ್ಲಿ ಮೋಟಿವೇಟ್ ಮಾಡಕ್ಕೆ, ಆಮೇಲೆ ಅಲ್ಲಿ ಜವಾನ್ಗಳನ್ನಾಯ್ತು, ಆಮೇಲೆ ಸಿವಿಲಿಯನ್ಸ್ ಆಯ್ತು, ಅವರಿಗೆ ಮೋಟಿವೇಟ್ ಮಾಡಕ್ಕೆ, ಅವ್ರ ಮೊರಾಲ್ ಅಪ್ ಮಾಡಕ್ಕೆ ಇದನ್ನ ಒಂದು ಏನಂತೀವಿ ಅಂದ್ರೆ ಆನರರಿ ರ್ಯಾಂಕ್ ಕೊಟ್ಬಿಟ್ಟು ಅವ್ರಿಗೆ ಕಳಿಸ್ತಾರೆ. ಆ ಸಮಯದಲ್ಲಿ ಅವರು ಆ ರೆಜಿಮೆಂಟ್ ಡ್ರೆಸ್ ಹಾಕೊಂಡು ಬರ್ಬಹುದು. ಅದು ಅಲ್ದಲೆ ಅವರು ಆ ರೆಜಿಮೆಂಟ್ ಎಲ್ಲೇ ವಿಸಿಟ್ ಕೊಡ್ಬೇಕಾದ್ರೂ ಕೂಡ ಆ ಡ್ರೆಸ್ ಅಲ್ಲಿ ಅವ್ರು ಬರಬಹುದು. ಅಂದ್ರೆ ಇದಕ್ಕೆ ಹೇಗೆ ಆಯ್ಕೆ ಮಾಡ್ಕೊಳ್ತಾರೆ ಸರ್? ಈಗ ಕೇರಳ ಅಂತ ಬಂದಾಗ ಮೋಹನ್ ಲಾಲ್ ಅಂತ ಆಯ್ಕೆ ಮಾಡ್ಕೊಳ್ಳೋದು ಯಾರು? ಕೇರಳ ಸರ್ಕಾರದಿಂದ ಇವ್ರನ್ನ ಆಯ್ಕೆ ಮಾಡಿ ಅಂತ ರೆಫರ್ ಏನಾದ್ರು ಬರುತ್ತಾ, ಅಥವಾ ಹೇಗೆ, ಆ ಮಾನದಂಡ ಹೇಗಿರತ್ತೆ ಅಂತ? ಇಲ್ಲ, ಅದು ಮೊದಲೇ ರೆಫರ್ ಆಗಿರ್ತವೆ ಕೆಲವು ನೇಮ್ಗಳು. ಅಂದ್ರೆ ಆ ಏರಿಯಾಗೆ ತಕ್ಕಂತೆ ಯಾರೆಲ್ಲ ಸೆಲೆಬ್ರಿಟೀಸ್ ಇದ್ದಾರೆ ಅವರು, ಅಥವಾ ಯಾವುದೇ ಕ್ರಿಕೆಟಿಗರ್ ಆಗಿರ್ಬಹುದು, ಸ್ಪೋರ್ಟ್ಸ್ ಮೆನ್ ಆಗಿರ್ಬಹುದು, ಅವ್ರಿಗೂ ಕೂಡ ಇಂತ ಅವಕಾಶಗಳು ಉಂಟು. ಈಗ ಹೆಂಗೆ ಈ ಹಿಂದೆ ಸಚಿನ್ ತೆಂಡೂಲ್ಕರ್ ಅವ್ರಿಗೂ ಕೊಟ್ಟಿದ್ರು ನೋಡಿ, ಅದೇ ತರ ಎಷ್ಟೋ ಜನಕ್ಕೆಲ್ಲ ಕೊಟ್ಟಾಗಿದೆ ಈ ತರ. ಅದಕ್ಕಾಗಿ ಇಲ್ಲಿ ಅವ್ರು ಕೇರಳಕ್ಕೆ ಸಂಬಂಧಿಸಿದವರಾಗಿರೋದ್ರಿಂದ, ಈಗ ಅಲ್ಲಿ ಫ್ಲಡ್ ಸಿಚುವೇಶನ್ ಇರೋದ್ರಿಂದ, ಡಿಸಾಸ್ಟರ್ ಟೈಮ್ ಅಲ್ಲಿ, ಮತ್ತೆ ಅಲ್ಲಿ ಒಬ್ಬ ನಟ, ಒಂದು ಮೇರು ನಟರಿದ್ರೆ ಇನ್ನೂ ಅಲ್ಲಿ ಅವ್ರಿಗೆ ಒಳ್ಳೆ ಇದನ್ನ
ಶಕ್ತಿ ತುಂಬಬಹುದು, ಅಲ್ಲಿ ಜನಜೀವನಕ್ಕೆ ಹ್ಮ್ ಆ, ಏನು ಸಾಂತ್ವನ ಹೇಳ್ಬಹುದು ಅಂತ ಹ್ಮ್ ಹ್ಮ್ ಅವ್ರನ್ನ ಮಾಡಿರ್ತದೆ. ಈಗ ಹಾ 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 ಇಂಥ ಸಮಯದಲ್ಲಿ ಎಲ್ಲ ಮೇಯರ್ ನಟರಿಗೆ ಅಥವಾ ಯಾರಿಗಾದ್ರೂ ಚಾನ್ಸಸ್ ಸಿಗುತ್ತೆ ಈ ತರ, ಅದನ್ನ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಇಂದ ಸ್ಯಾಂಕ್ಷನ್ ಮಾಡ್ತಾರೆ. ಹಾ 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 ಅಂದ್ರೆ ಸರ್ ಇವ್ರಿಗೆ ಇವಾಗ ಯಾವುದೇ ತರನಾದ ಸಂಬಳ ಅದೇನು ಇರೋದಿಲ್ಲ ಅದಕ್ಕೆ, ಓಕೆ ಓಕೆ ಇವಾಗ ನಾವು ಅದು ಅವರ ಆನರರಿ ಡ್ಯೂಟಿ. ಮಿಲಿಟರಿಗೆ ಸೇರಬೇಕು ಅಂತ ಅಂದಾಗ ಒಂದಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಅಂದರೆ ಏಜ್ ಆಗಿರ್ಬೋದು ಅಥವಾ ಅವರು ಟ್ರೈನ್ ಅಪ್ ಆಗಿರಬೇಕು, ಹೈಟು ಈ ಥರದ್ದೆಲ್ಲ ಗಮನಿಸ್ತಾರೆ, ವೆಯ್ಟು ಇದೆಲ್ಲವೂ. ಈ ಥರ ಸ್ಪೆಷಲ್ ಆಗಿ ಆಯ್ಕೆ ಆಗೋದ್ರಲ್ಲೂ ಕೂಡ ಅದೇನಾದರೂ ಇದೆಯಾ ಸರ್? ಅಂದರೆ ಚೆಕ್ ಏಜು ಈ ಥರದ್ದೇನಾದ್ರು ಚೆಕ್ ಮಾಡ್ತಾರಾ ಇಲ್ವಾ, ಹೇಗೆ ಅಂತ? ಇಲ್ಲ ಇಲ್ಲ, ಆ ತರ ಏನು ಇರೋದಿಲ್ಲ, ಹ್ಮ್ ಹ್ಮ್ ಆ ತರ ಏನು ಇರೋದಿಲ್ಲ. ಹ್ಮ್ 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 ಅದೇನಂದ್ರೆ ಒಬ್ಬ ಅಂದ್ರೆ ಜನಜೀವನದಲ್ಲಿ ಈಗ ಹೇಗೆ ಕ್ರಿಕೆಟಿಗರಾಗಿರ್ಬೋದು ಅಥವಾ ಬೇರೆ ಯಾವುದೇ ಸ್ಪೋರ್ಟ್ಸ್ ಮೆನ್ ಆಗಿರ್ಬೋದು, ಆಮೇಲೆ ಇಂಥ ಮೇರು ನಟರು ಅವ್ರನ್ನ ಆಯ್ಕೆ ಮಾಡ್ಕೊಡ್ತಾರೆ ಇಂಥ ಸಂದರ್ಭಗಳಿಗೆ. ಹ್ಮ್ 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 ಇವರು ಸೇನಾ ಗೌರವ, ಪಥಸಂಚಲನ ಈ ಥರದ್ರಲ್ಲೂ ಕೂಡ ಭಾಗ್ಯ ಆಗ್ಬೋದಾ, ಹೇಗೆ ಅಂತ ಸರ್? ಹೌದು, ಇಂಥ ಸಮಯದಲ್ಲಿ ಅವ್ರು ಬೇಕಾಗತ್ತೆ. ಇಂಥ ಸಮಯದಲ್ಲಿ ಅಲ್ಲಿ ಬಂದ್ರೆ ಹ್ಮ್ ಹ್ಮ್ ಜನಜೀವನಕ್ಕೆ ಇನ್ನೂ ಅದು ಅವರನ್ನು ಕಂಡು ಹ್ಮ್ ಹ್ಮ್ ಸ್ವಲ್ಪ ಶಕ್ತಿ ತುಂಬಿದಂಗಾಗುತ್ತೆ ಅವ್ರಿಗೆ, ಓಕೆ ಮನೋಲ್ಲಾಸ ಬರುತ್ತೆ. ಅಂದ್ರೆ ಇನ್ನು ಹೌದಪ್ಪ, ನಮ್ಮ ಹಿಂದೆ ಜನ ಇದ್ದಾರೆ, ನಮ್ಮ ಜನಗಳೇ ಇದ್ದಾರೆ ಅಂತ. ಈಗ ಹೇಗೆ ಕರ್ನಾಟಕದಲ್ಲಿ ರಾಜ್ಕುಮಾರ್ ಅವ್ರು ಇದ್ದಾಗ ನೋಡಿ, ಬರೀ ಅವ್ರು ಒಂದೊಂದು ಸ್ಥಳಗಳಿಗೆ ಬಂದ್ರೆ ಸಾಕು, ಅಲ್ಲಿ ಜನಕ್ಕೆ ಎಷ್ಟೋ ಖುಷಿ ಆಗ್ತಿತ್ತು. ನಿಜ. ಅದೇ ತರ ಈ ಒಬ್ಬ ಮೇಯರ್ ನಟ ಅಲ್ಲಿ ಈ ಸಮಯದಲ್ಲಿ ಇಂಥವ್ರು ಬೇಕೇ ಬೇಕಲ್ಲಿ. ಹ್ಮ್ 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 ಅದಕ್ಕೋಸ್ಕರ ಇವ್ರನ್ನ ಆಯ್ಕೆ ಮಾಡಿ ಕಳಿಸಿರ್ತಾರೆ. ಸರ್, ಅಂದರೆ ಈ ಥರದ ಸಿಚುವೇಶನ್ಗಳಲ್ಲಿ ಮಾತ್ರ, ಅಂದರೆ ಈ ಪ್ರಕೃತಿ ವಿಕೋಪ ಆದಾಗ ಅಥವಾ ಪರಿಸ್ಥಿತಿ ಕೈ ಮೀರಿ ಹೋದಂಥ ಸಂದರ್ಭದಲ್ಲಿ ಅಥವಾ ತುಂಬ ಸಮಸ್ಯೆಗಳಾದಾಗ ಇಂಥ ಸಂದರ್ಭದಲ್ಲಿ ಮಾತ್ರ ಆಯ್ಕೆ ಮಾಡ್ಕೊಳ್ಳೋದಾ ಅಥವಾ ಬೇರೆ ಬೇರೆ ಇಲ್ಲ, ಸಂದರ್ಭದಲ್ಲಿ? ಇಂಥ ಸಂದರ್ಭದಲ್ಲೇ ಅಂದ್ರೆ ಇಂಥ ಸಂದರ್ಭದಲ್ಲಿ ಇವ್ರಿಗೆಲ್ಲ ಆನರರಿ ಮಾಡಿರ್ತದಲ್ಲ, ಓಕೆ ಇವ್ರು ಎನಿ ಟೈಮ್ ಒಂದ್ ವೇಳೆ ಕೆಲವು ಡಿಸಾಸ್ಟರ್ ನಡೀತವೆ, ಆಮೇಲೆ ಇವನ್ ಒಂದು ವಾರ್ ಟೈಮ್ ಅಲ್ಲೂ ಕೂಡ ಇವರು ಡೆಪ್ತ್ ಅಲ್ಲಿ ಹೋಗಿ ಅಲ್ಲಿ ಮೋಟಿವೇಟ್ ಮಾಡಬಹುದು. ಓಕೆ 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 ಅಲ್ಲಿ ಹೋಗೋದ್ರಿಂದ ಸೈನಿಕರಿಗೆ ಇನ್ನೂ ಬಲ ಕೊಟ್ಟಂಗಾಗುತ್ತೆ ಹ್ಮ್ 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 ಇಂಥವ್ರೆಲ್ಲ ಹಿಂದೆ ಬಂದ್ರೆ. ಹ್ಮ್ 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 ಇದಕ್ಕೆ ಅವಧಿ ಅಂತ ಏನಾದರೂ ಇದೆಯಾ ಸರ್? ಅಂದರೆ ಇಷ್ಟು ದಿನಗಳ ಕಾಲ, ಇಷ್ಟು ವಾರಗಳ ಕಾಲ ಇವರು ಈ ರೀತಿ ಆಗಿರಬಹುದು ಅಂತ ಏನಾದರೂ ಟೈಮ್ ನಿಗದಿ ಮಾಡಿರೋದೇನಾದರೂ ಇದೆಯಾ ಸರ್? ಅದಕ್ಕೆ ಇರುತ್ತೆ, ಸಮಯ ಇರುತ್ತೆ. ಹಾಂ ಹಾಂ ಅದೇ ಪ್ರಕಾರ ಅವರು ಆ ರೆಜಿಮೆಂಟ್ ಇಂದ ಅವ್ರಿಗೆ ಪ್ರತಿ ಸರಿ ಕರೀತಿರ್ತಾರೆ. ಓಕೆ ಅವ್ರದ್ದು ಯಾವ್ದಾದ್ರು ರೈಸಿಂಗ್ ಡೇ ಇದ್ರೆ ಆ ರೈಸಿಂಗ್ ಡೇಗಳು ಹಾಗೂ ಗಾರ್ಡ್ ಆಫ್ ಆನರ್ ಇದ್ರೆ ಆ ಸಮಯದಲ್ಲೂ ಕರೀತಾರೆ. ಹಾಂ 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 ಆ ಸಮಯಕ್ಕೆ ಅವ್ರು ಹೋಗ್ಬೇಕಾಗತ್ತೆ ಅಲ್ಲಿ. ಓಕೆ ಓಕೆ ಅಂದರೆ ಕರೆ ಬರುತ್ತೆ, ಆ ಸಂದರ್ಭದಲ್ಲಿ ಹೋಗಬೇಕಾಗತ್ತೆ. ಹೌದೌದು ಹೌದೌದು ಹೌದು. ಸರ್, ಈಗ ಸಮವಸ್ತ್ರವನ್ನು ಕೂಡ ಧರಿಸ್ಕೊಂಡು ಬಂದಿರೋದನ್ನ ನಾವು ನೋಡ್ತಾ ಇರ್ತೀವಿ. ಶಸ್ತ್ರಾಸ್ತ್ರಗಳಂತೆಲ್ಲ ಬಂದಾಗ ಪರ್ಟಿಕ್ಯುಲರ್ ಆಗಿ ಹೀಗಿರಬೇಕು, ಇಂಥವರೇ ಅದನ್ನು ಟ್ರೈನ್ ಅಪ್ ಆಗಿರೋರನ್ನೇ ಬಳಕೆ ಮಾಡ್ಕೋಬೇಕು ಅಂತ ಇರುತ್ತೆ. ಸೊ ಈ ಥರ ಗೌರವಾರ್ಥವಾಗಿ ಆಯ್ಕೆ ಆದವರಿಗೆ ಶಸ್ತ್ರಾಸ್ತ್ರಗಳನ್ನು ಕೊಡೋದು ಈ ಥರದ್ದೇನಾದರೂ ಇದೆಯಾ ಸರ್, ಅಥವಾ ಅದೆಲ್ಲ ಅವಕಾಶ ಇಲ್ವಾ? ಇವ್ರಿಗೆ ಅದೆಲ್ಲ ಅವಕಾಶ ಇರೋದಿಲ್ಲ, ಹಾಂ 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 ಅದೆಲ್ಲ ಅವಕಾಶ ಇರೋದಿಲ್ಲ ಇವ್ರಿಗೆ. ಹ್ಮ್ ಎಷ್ಟೇ ಇವರು ಅದನ್ನೊಂದು ಆನರರಿ ಡ್ಯೂಟಿ ಅಂದ್ರೆ ವಾಲಂಟಿಯರ್ಸ್ ಇರ್ತಾರಲ್ಲ, ಆ ತರ ವಾಲಂಟಿಯರ್ಸ್ ಇರ್ತಾರೆ. ಆಮೇಲೆ ಈಗ ಆನರರಿ ಡ್ಯೂಟಿ ಮಾಡೋದ್ರಿಂದ ಹ್ಮ್ ಹ್ಮ್ ಎಷ್ಟೋ ಜನಕ್ಕೆ ಅದು ಖುಷಿನೂ ತಂದು ಕೊಡ್ತದೆ. ಹ್ಮ್ ಆಮೇಲೆ ಅವರು ಮಾಡಿದ ಸೇವೆ ಹ್ಮ್ ಅವ್ರ ಎಂತ ಗೌರವ ಸಿಕ್ತಲ್ಲ ಅಂತ ಅವ್ರಿಗೂ ಒಂದು ಹೆಮ್ಮೆ ಇರ್ತದೆ. ಕರೆಕ್ಟ್, ಹೌದು. ಓಕೆ, ಧನ್ಯವಾದ ಸರ್ TV5 ಜೊತೆಗೆ ಮಾತನಾಡಿದ್ದಕ್ಕೆ.